ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಈ ದಿನ ಏನು ಚಿತ್ರದುರ್ಗದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ತುಂಬ ಅಚ್ಚುಕಟ್ಟಾಗಿ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಮಾಂತೇಶ್ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ದಿನದ ಸಭೆ ನಿರ್ಣಯದಂತೆ ಹಾಗೂ ಪ್ರೆಸ್ ಮೀಟ್ ಮಾಡಿರುವಂತೆ ನಾಳೆಯಿಂದ ನಮಗೆಲ್ಲ ಗೊತ್ತಿರುವಂತೆ ಈಗಿರುವ ಅಧಿಕ ಒತ್ತಡದ ಮೊಬೈಲ್ ಆ್ಯಪ್ಗಳ ಹಾಗೂ ಕೆಲಸದ ಒತ್ತಡದ ಪರಿಣಾಮವಾಗಿ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಬೇಸತ್ತಿರುವುದರಿಂದ ಈ ತೀರ್ಮಾನನ ರಾಜ್ಯ ಸಂಘದ ವತಿಯಿಂದ ಎಲ್ಲ ಜಿಲ್ಲಾಧ್ಯಕ್ಷರ ಅಭಿಪ್ರಾಯದಂತೆ ತೆಗೆದುಕೊಳ್ಳಲಾಗಿದೆ. ದಿನಾಂಕ 23/9/24 ಅಂದರೆ ನಾಳೆಯಿಂದ ಸಂಯೋಜನೆ ಆ್ಯಪ್ ಹೊರತುಪಡಿಸಿ ಮೊಬೈಲ್ನಲ್ಲಿ ಯಾವುದೇ ಮೊಬೈಲ್ ತಂತ್ರಾಂಶವನ್ನ ಕೆಲಸವನ್ನ ಮಾಡಬಾರದು ಅಂತ ಹೇಳಿ ನಿರ್ಣಯ ಮಾಡಲಾಗಿದೆ. ನಾವು ಯಾರಾದರೂ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಆನ್ಲೈನಲ್ಲಿ ವರ್ಕ್ ಮಾಡಿದ್ರೆ ಆ ಆ್ಯಪ್ಗಳಲ್ಲಿ ರಾಜ್ಯ ಸಂಘದ ಗಮನ ಬರುತ್ತೆ. ಯಾಕಂದ್ರೆ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಈ ನಿಟ್ಟಿನಲ್ಲಿ ಸಂಘ ವಿರೋಧಿ ಅಂತ ಹೇಳಿ ನಿಮ್ಮನ್ನ ಪರಿಗಣಿಸಿ ಎಲ್ಲರೂ ದೂಷಿಸುವಂತ ನಿರ್ಧಾರಗಳನ್ನು ತಗೊಳ್ತಾರೆ. ಯಾಕಂತಂದ್ರೆ ಸಂಘ ಇರೋದು ಸಮೂಹಕ್ಕೋಸ್ಕರ ಒಬ್ಬರಿಗೋಸ್ಕರ ಅಂತೇಳಿ ನಾನು ಹಿಂದೆ ಹೇಳಿದ್ದೀನಿ. ಅದರಿಂದ ಎಲ್ಲರೂ ಸಹಕರಿಸಿ, ಇದು ಒಬ್ಬರ ಸಮಸ್ಯೆ ಅಲ್ಲ, ಸಮೂಹದ ಸಮಸ್ಯೆ. ಹಾಗಾಗಿ ಎಲ್ಲರೂ ಇವತ್ತು ಒಂದಾಗಿ ನಮ್ಮ ಬೇಡಿಕೆಗಳನ್ನ ಕೇಳ್ತಾ ಇದ್ದೀವಿ. ನಾಳೆಯಿಂದ ಎಲ್ಲ ಮೊಬೈಲ್ ಆ್ಯಪ್ ಸಂಯೋಜನೆ ಹೊರತುಪಡಿಸಿ ಎಲ್ಲ ಮೊಬೈಲ್ ಆ್ಯಪ್ಗಳ ಕೆಲಸವನ್ನು ಸ್ಟಾಪ್ ಮಾಡಬೇಕು. ಯಾವುದೇ ಸಮಸ್ಯೆಗಳು ತಾಲೂಕು ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ಬಂದರೂ ರಾಜ್ಯ ಸಂಘ ತನ್ನಿ. ಯಾರ್ದಾದ್ರೂ ಒಬ್ಬರದ್ದೇ ಅಮಾನತು ಆಯಿತು ಅಂದರೆ ಈ ವಿಚಾರದಲ್ಲಿ ಇಡೀ ರಾಜ್ಯ ಸಂಘ ಆಯಾ ತಾಲೂಕು ಆ ಜಿಲ್ಲಾ ಕಚೇರಿ ಮುಂದೆ ಬೃಹತ್ ಮುಷ್ಕರವನ್ನು ಕೈಗೊಳ್ಳುತ್ತೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾಳೆ ಈ ದಿನ ತಮಗೆಲ್ಲ ಒಂದು ಮನವಿಯನ್ನು ಸಿದ್ಧಪಡಿಸಿ ರಾಜ್ಯ ಸಂಘದ ವತಿಯಿಂದ ಕೊಡ್ತೀವಿ. ನಾಳೆ ಬೆಳಗ್ಗೆ ತಮ್ಮ ತಹಶೀಲ್ದಾರ್ ಅವರಿಗೆ, ತಾಲೂಕು ಹಂತದಲ್ಲಿ ತಹಶೀಲ್ದಾರ್ ಅವರಿಗೆ ತಾಲೂಕು ಅಧ್ಯಕ್ಷರುಗಳು, ಜಿಲ್ಲಾ ಹಂತದಲ್ಲಿ ಜಿಲ್ಲಾಧ್ಯಕ್ಷರು, DC ಮತ್ತೆ AC ಅವರಿಗೆ ಆ ಮನವಿಯನ್ನು ಕೊಡಬೇಕು. ಅದನ್ನ ವ್ಯಾಪಕವಾಗಿ ಮೀಡಿಯಾದಲ್ಲಿ ಪ್ರಚಾರ ಮಾಡಬೇಕು. ದಿನಾಂಕ 26ರವರೆಗೆ ನಮಗೆ ಯಾವುದೇ ರೀತಿ ಸಹಕಾರ ಸ್ಪಂದಿಸದೇ ಇದ್ದರೆ ಸರ್ಕಾರ ಮಟ್ಟದಲ್ಲಿ 26ರಿಂದ ತಮ್ಮ ತಾಲೂಕು ತಹಶೀಲ್ದಾರ್ ಅವರ ಕಚೇರಿ ಎದುರುಗಡೆ ಒಂದು ಟೆಂಟ್ ವ್ಯವಸ್ಥೆ ಹಾಕೊಂಡು ಅನಿರ್ದಿಷ್ಟವಾದ ಮುಷ್ಕರಕ್ಕೆ ನಾವು ಧರಣಿಯನ್ನು ಕೂರುವಂತಹ ನಿರ್ಧಾರವನ್ನು ಎಲ್ಲರೂ ಕೂಡ ಮಾಡಿದ್ದೀವಿ. ಹಾಗೆ 27ನೇ ತಾರೀಕು ತಹಶೀಲ್ದಾರ್ ಕಚೇರಿಯಿಂದ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 26ನೇ ತಾರೀಕು ತಾವೇನು ತಹಶೀಲ್ದಾರ್ ಕಚೇರಿ ಎದುರುಗಡೆ ಧರಣಿ ಕೂರ್ತೀರಾ, ವ್ಯಾಪಕವಾಗಿ ಮೀಡಿಯಾ ಪ್ರಚಾರ ಮಾಡಿ ಸರ್ಕಾರದ ಗಮನ ಸೆಳೆಯುವ ರೀತಿಯಲ್ಲಿ ಮಾಡಿ 27ಕ್ಕೆ ಎಲ್ಲ ತಾಲೂಕಿನಿಂದ ಒಂದಾಗಿ ಜಿಲ್ಲಾ ಕಚೇರಿ ಎದುರುಗಡೆ ಧರಣಿಯನ್ನ ಕೂರುವಂತ ವ್ಯವಸ್ಥೆಯನ್ನ ಎಲ್ಲ ಜಿಲ್ಲಾ ಹಂತದಲ್ಲಿ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯಾವುದೇ ರೀತಿಯ ಈ ತರ ಹಂತದ ಮುಷ್ಕರಕ್ಕೆ ಯಾರೂ ನಮಗೆ ಕಿವಿಗೊಡಲಿಲ್ಲ ಅಂದ್ರೆ ರಾಜ್ಯ ಸಂಘದ ವತಿಯಿಂದ ನಾವೆಲ್ಲರೂ ತಾವೇನು 27ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಇದ್ದೀರಾ, ನಾವು ರಾಜ್ಯ ಸಂಘದ ವತಿಯಿಂದ ಬೆಂಗಳೂರು DC ಕಚೇರಿ ಎದುರುಗಡೆ ನಾವು ಮುಷ್ಕರ ಮಾಡ್ತಿರ್ತೀವಿ. ನಮಗೇನು ಮನ್ನಣೆ ಕೊಡಲಿಲ್ಲ ಅಂದ್ರೆ ಫ್ರೀಡಂ ಪಾರ್ಕ್ ಎದುರುಗಡೆ ಅಥವಾ ಇದೇ ಮುಷ್ಕರವನ್ನ 26ನೇ ತಾರೀಕು ಏನು ಕೈಗೊಳ್ತೀವಲ್ಲ ಆವತ್ತಿನ ಸಂಪೂರ್ಣ ಕೆಲಸನ ಸ್ಥಗಿತ ಮಾಡಿ ಮುಷ್ಕರ ಮಾಡ್ತಿರ್ತೀವಿ. ಯಾವ ಕೆಲಸನೂ ಮಾಡೋದಿಲ್ಲ. ನಮಗೆ ಯಾರು ಕೂಡ ನಮಗೆ ಕಿವಿಗೊಡಲಿಲ್ಲ, ನಮ್ಮ ನೋವಿಗೆ ಸ್ಪಂದಿಸಲಿಲ್ಲ, ನಮಗೆ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂದರೆ ಅನಿರ್ದಿಷ್ಟವಾಗಿ ಮುಷ್ಕರವನ್ನ ನಾವು ರಾಜ್ಯ ಸಂಘದ ವತಿಯಿಂದ ಮಾಡೋಣ ಅಂತೇಳಿ ಇದನ್ನ ಯಾವುದೇ ಸಂಘದಲ್ಲಿ ಹಲವಾರು ನಮ್ಮ ವೃತ್ತದಲ್ಲಿ ಹಲವಾರು ಹೆಣ್ಮಕ್ಳು ಇರೋದ್ರಿಂದ ಫ್ರೀಡಂ ಪಾರ್ಕ್ ಯಾವ ರೀತಿ ಪರ ವಿರೋಧಗಳ ಚರ್ಚೆಗಳು ತರಾತುರಿಯಲ್ಲಿ ಒಂದು 4-5 ದಿನದಲ್ಲಿ ಕಷ್ಟಸಾಧ್ಯ ಆಗಿರೋ ಕಾರಣ ಈ ರೀತಿಯಲ್ಲಿ ಮೊದಲ ಹಂತದಲ್ಲಿ ಒಂದು ಮುಷ್ಕರ ಮಾಡೋಣ ಅಂತ ಎಲ್ಲ ತೀರ್ಮಾನ ಮಾಡಿದ್ದೀವಿ. ದಯವಿಟ್ಟು ಎರಡು ಮಾತಿಲ್ಲ, ಮುಷ್ಕರ ಅಂದರೆ ಮುಷ್ಕರನೇ. ಎಲ್ಲರೂ ಕೂಡ 26ನೇ ತಾರೀಕಿನ ನಂತರ ಅನಿರ್ದಿಷ್ಟವಾದ ಮುಷ್ಕರಕ್ಕೆ ಕರೆ ಕೊಟ್ಟಾಗಲ್ಲ
ಕರೆ ಕೊಟ್ಟಿದ್ದೀವಿ. 26ರಿಂದ ಟೋಟಲ್ ವರ್ಕ್ ಶಟ್ ಔಟ್ ಮಾಡಿ ತಮ್ಮ ತಾಲೂಕು ಹಂತದಲ್ಲಿ 26ನೇ ತಾರೀಕು, ಜಿಲ್ಲಾ ಕಚೇರಿ 27ನೇ ತಾರೀಕು, ನಂತರ ಮುಂದಿನ ದಿನಗಳಲ್ಲಿ 27ನೇ ತಾರೀಕಿಗೆ ತಮ್ಮ ರಾಜ್ಯ ಸಂಘದ ವತಿಯಿಂದ ಒಂದು ನಿರ್ದೇಶನ ಕೊಡ್ತೀವಿ. ನಮಗೆ ಯಾರು ಸ್ಪಂದಿಸಲಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟ ಮಾಡಲಿಕ್ಕೆ ಎಲ್ಲರೂ ಕೂಡ ತಯಾರಾಗಬೇಕು ಅಂತ ಕೇಳ್ಕೊಳ್ತಾ ಈ ದಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಗಳಿಂದ ದೂರದಿಂದ ಬಂದಿದ್ದೀರಾ. ಎಲ್ಲರಿಗೂ ಕೂಡ ಎಲ್ಲ ಋಣಿಯಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರೂ ಸಂಘಟಿತರಾಗಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಈ ಮುಷ್ಕರದ ಅಥವಾ ಈ ಮುಂದಿನ ಹೆಜ್ಜೆಗಳಿಗೆ ಸಹಕಾರ ಕೊಡ್ತೀರಾ, ಬೆಂಬಲವಾಗಿರ್ತೀರಾ ಅಂತ ಹೇಳಿ ಕೇಳ್ಕೊಳ್ತಾ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು.